ಹಾಯ್, ನಮ್ಮ ಮುಖದ ಮೇಲೆ ಬರುವಂತಹ ಪಿಂಪಲ್ಸ್ ಅಥವಾ ಮೊಡವೆಗಳಿಗೆ ನಾವು ಅದನ್ನು ಹೋಗ್ಸೋಕ್ಕೋಸ್ಕರ ಎಷ್ಟು ಮಿಸ್ಟೇಕ್ ಮಾಡ್ತೀವಿ, ಅದನ್ನು ಅವಾಯ್ಡ್ ಮಾಡೋದ್ರಿಂದ ನಾವು ಪಿಂಪಲ್ಸ್ನ ತಡೆಗಟ್ಬೋದು ಅಂತ ಹೇಳೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಏನಾದರೂ ನಿಮಗೆ ಪಿಂಪಲ್ಸ್ ಬಂದಿದ್ರೆ ನಾನು ಹೇಳೋದು ಒಂದೇ, ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಅದನ್ನು ಜಾಸ್ತಿ ಮಾಡಿದಷ್ಟು ನಿಮಗೆ ತುಂಬಾ ಎಫೆಕ್ಟ್ ಆಗಿ ತುಂಬ ಪಿಂಪಲ್ಸ್ 1 2 3 ಆ ಥರ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಬಾಡಿನ ಕಂಟ್ರೋಲಲ್ಲಿ ಇಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ತುಂಬಾ ಬಿಸಿ ನೀರಿಂದ ಮುಖ ತೊಳೆಯೋದ್ರಿಂದ, ಇದು ಆಕ್ಟಿವ್ ಪಿಂಪಲ್ ಯಾರ್ಯಾರಿಗಿದೆ ಅವರಿಗೋಸ್ಕರ ಹೇಳ್ತಾ ಇರೋದು. ನಿಮ್ಮ ಫೇಸಲ್ಲಿ ಏನಾದರೂ ಫ್ರೆಶ್ ಪಿಂಪಲ್ಸ್ ಅಥವಾ ಅವಾಗಿನ ಒಂದು 2-3 ಡೇಸ್ ಆಗಿದೆ ಅಂದರೆ ತುಂಬ ನೀವು ಬಿಸಿನೀರಿಂದ ಅದನ್ನು ವಾಶ್ ಮಾಡೋಕೆ ನೋಡ್ತೀರಾ ಅಂತ ಹೇಳಿದ್ರೆ ಪಸ್ ಫಾರ್ಮ್ ಆಗುತ್ತೆ. ಆ ಪಸ್ ಬೇರೆ ಕಡೆ ಹೋದ್ರೆ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲ್ಯೂಕ್ ವಾರ್ಮ್ ವಾಟರ್ ಇಸ್ ಫೈನ್, ಬಟ್ ಹಾಟ್ ವಾಟರ್ ನೆಗ್ಲೆಕ್ಟ್ ಮಾಡಿ, ಅಂದರೆ ಬೇಡ ಅಂತ ಹೇಳ್ತೀನಿ. ಥರ್ಡ್ ಪಾಯಿಂಟ್, ನೀವು ಒರೆಸುವಂತಹ ಟವಲ್ ಆಗಿರ್ಬೋದು, ಹ್ಯಾಂಡ್ ಕೀ ಆಗಿರ್ಬೋದು, ಅಥವಾ ನೀವು ಮಲಗುವಂತಹ ಪಿಲ್ಲೋ ಕವರ್ ಆಗಿರ್ಬೋದು, ಇದೆಲ್ಲ ಗಲೀಜಾಗಿದ್ರೂ ಕೂಡ ನಿಮ್ಮ ಫೇಸ್ ಮೇಲೆ ಪಿಂಪಲ್ ಬರುತ್ತೆ. ಅದು ಹ್ಯಾಂಡ್ ಕಿ ಅಥವಾ ಟವಲ್ನ ನೀವು ಡೈಲಿ ಚೇಂಜ್ ಮಾಡಿ ಅಂತಲೇ ಹೇಳ್ತೀನಿ. ಪಿಲ್ಲೋ ಕವರ್ ಅಂತೂ ಒಂದು 2-3 ಡೇಸ್ ಬಿಟ್ಟು ಮಾಡಿ.